ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಾಹಿಲದೇನು ಮಾಡಲು ಸಾಧ್ಯವಿಲ್ಲ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸವು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ದೇವರು ಹೇರಳವಾಗಿ ಚೆನ್ನಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತಿನ ಸಂದೇಶದ ಭಾಗವು ಯಾವುದೆಂದರೆ, ನಿನ್ನೆವರೆಗೆ ಯೋಬನು 42ನೇ ಅಧ್ಯಾಯ, ಆ ಪುಸ್ತಕದಲ್ಲಿ ಬಹಳಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ. ದೇವರು ಚೆನ್ನಾಗಿ ಕೇಳಿ ಮಾಡಿ ನಿಮ್ಮನ್ನು ಆಶೀರ್ವದಿಸಲೆಂದು ದೇವರಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ಈ ದಿವಸದ ಸಂದೇಶದ ಭಾಗವು ಯೌವನಸ್ಥರೇ ಎಚ್ಚರ ಅಂತ. ಯೌವನಸ್ಥರೇ ಎಚ್ಚರ, 1ನೇ ದಿವಸ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೌವನಸ್ಥರೇ ಎಚ್ಚರ, 1ನೇ ದಿವಸ. ಇವತ್ತು ಬಹಳಷ್ಟು ವಿಷಯ, ಚಿಕ್ಕ ಮಕ್ಕಳು ಆಗಿದ್ದಾಗ, ಮಗು ಆಗಿದ್ದಾಗ ಅವರು ದೇವರಿಗೆ ಸಮಾನ. ಅವರಲ್ಲಿ ಯಾವುದೇ ಪಾಪವೂ ಇರುವುದಿಲ್ಲ. ಬಹಳ ಚೆನ್ನಾಗಿರ್ತಾರೆ. ಎಲ್ಲ ರೀತಿಯಲ್ಲಿಯೂ ತಂದೆ ತಾಯಿಗೂ ಹಿರಿಯರಿಗೂ ಕೂಡ ಮಗುವಾಗಿದ್ದಾಗ ದೇವರಿಗೆ ಸಮನಾಗಿರ್ತಾರೆ. ಅಲ್ಲಿಂದ ಬರ್ತಾ ಬರ್ತಾ ಬೆಳೆದು ಬಂದಾಗ ಮಕ್ಕಳಾಗಿರ್ತಾರೆ, ಓಡಾಡ್ತಾ ಇರ್ತಾರೆ. ಆಗ ತಂದೆ ತಾಯಿಗೂ ಹಿರಿಯರಿಗೂ ಅವರು ಹೇಳಿದ ಹಾಗೆ ಮಾತು ಕೇಳಿಕೊಂಡು ವಿಧೇಯರಾಗಿ ಬಹಳ ಚೆನ್ನಾಗಿರ್ತಾರೆ. ಯಾವುದೇ ತಪ್ಪು ಅವರಲ್ಲಿ ಇರುವುದಿಲ್ಲ. 3ನೇ ಹಂತ ಬರುವುದೇ ಯೌವನಸ್ಥರಂದರೆ ಇವತ್ತು ಬೈಬಲ್ ಪ್ರಕಾರ 20 ವರ್ಷದಿಂದ ಮೇಲ್ಪಟ್ಟು, ನಮ್ಮ ಸರ್ಕಾರದ ಕಾನೂನಿನ ಪ್ರಕಾರ 18 ವರ್ಷದಿಂದ ಮೇಲ್ಪಟ್ಟು, ಅದುವೇ ಇವತ್ತು 18 ವರ್ಷದ ಮೇಲ್ಪಟ್ಟು ಅವರಿಗೆ ಎಲ್ಲ ಸರ್ಕಾರದ ಕಾನೂನಿನ ಪ್ರಕಾರ ಆಸ್ತಿಯ ಮೇಲೆಯೂ ಮತ್ತು ಮತದಾನದ ಮೂಲಕವೂ ಪ್ರತಿಯೊಂದರಲ್ಲಿ ಅವರಿಗೆ ಹಕ್ಕು ಬಾಧ್ಯತೆ 18 ವರ್ಷದಿಂದ ಮೇಲ್ಪಟ್ಟು. 18 ವರ್ಷದಿಂದ ಕೆಳಗೆ ಅವರು ಮಕ್ಕಳಿಗೆ ಸಮಾನ ಅಂತ ಅದರ ಅರ್ಥ. ಅದೇ ಇವತ್ತು ಬೈಬಲ್ ಪ್ರಕಾರ 20 ವರ್ಷದಿಂದ ಮೇಲ್ಪಟ್ಟು ಯೌವನಸ್ಥ ಪ್ರಾಯ, 20 ವರ್ಷದವರೆಗೆ ಮಕ್ಕಳಿಗೆ ಸಮಾನ ಅಂತ ನಮಗೆ ಬೈಬಲ್ ನಮಗೆ ತಿಳಿಸಲ್ಪಡುತ್ತದೆ. ಹಾಗೆ ಸರ್ಕಾರದ ಕಾನೂನಿಗೂ ದೇವರ ಮಾತಿಗೂ ಸ್ವಲ್ಪ ಅಲ್ಲಿ ವ್ಯತ್ಯಾಸವಿದೆ. ಆದರೆ ಪ್ರತಿಯೊಂದು ಕಾನೂನು ಕಾಯ್ದೆಗಳು ದೇವರಿಂದಲೇ ಬಂದಂಥದ್ದು ಅಂತ ಹೇಳಿ ನಾವು ಹಿಂದೆ ಕೂಡ ತಿಳಿದುಕೊಂಡಿದ್ದೇವೆ. ಈಗ ಮುಂದೆಗೂ ಕೂಡ ಇನ್ನು ತಿಳಿದುಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗಾಗಿ 3ನೇ ಹಂತ ಯೌವನಸ್ಥರ ಪ್ರಾಯಕ್ಕೆ ಬರುವಾಗ ಏನಾಗ್ತದೆ ಅಂದರೆ, ಅಲ್ಲಿ ಶಾಲೆಗೆ ವಿದ್ಯಾಭ್ಯಾಸಕ್ಕಾಗಿ ಹೋಗ್ಬೋದು, ಇತರರ ಸ್ನೇಹಿತರ ಸಂಗಡ ಇರ್ಬೋದು. ಹಾಗಿರುವಾಗ ಬರ್ತಾ ಬರ್ತಾ ಏನಾಗ್ತದೆ, ಇತರರನ್ನು ನೋಡಿ ತಂದೆ ತಾಯಿಯ ಮಾತಿಗೂ ವಿಧೇಯರಾಗುವುದಿಲ್ಲ, ಹಿರಿಯರ ಒಳ್ಳೆ ಮಾತುಗಳಿಗೂ ವಿಧೇಯರಾಗುವುದಿಲ್ಲ, ಏನೇ ಹೇಳಿದರೂ ತಿಳಿದುಕೊಳ್ಳುವುದಿಲ್ಲ. ಸ್ವಲ್ಪ ಗರ್ವಗಳು, ಅಹಂಕಾರಗಳು, ಬಿಸಿ ರಕ್ತದ ಪ್ರಾಯವಾಗಿರ್ತದೆ. ನಾನು, ನನ್ನದು, ನನ್ನ ಸ್ನೇಹಿತರು, ನಾನು ಹೇಳಿದ್ದೇ ಸರಿ ಅಂತೇಳಿ ಬಹಳ ಒಂದು ಹಾದಿ ತಪ್ಪಿ ಹೋಗುವಂಥ ಒಂದು ಸಮಯವಾಗಿದೆ ಇದು. ತಂದೆ ತಾಯಿಯರನ್ನು, ಹಿರಿಯರನ್ನು ಮತ್ತು ನೆರೆಕರೆಯವರನ್ನು ಕೂಡ ಕಣ್ಣೀರು ಹಾಕಿಸುವಂಥ ಒಂದು ಸಮಯವಾಗಿದೆ. ಅದು ಮೊದಲ ಕಾಲದಲ್ಲಿ ಸ್ವಲ್ಪ ತಂದೆ ತಾಯಿಗೆ, ಹಿರಿಯರಿಗೆ ವಿಧೇಯರಾಗಿ ನಡೀತಾ ಇದ್ರು. ಈಗಂತೂ ಏನೂ ಇಲ್ಲ. ಏನೋ ಇದ್ರೆ ಎಲ್ಲಿಯೋ ಒಬ್ಬೊಬ್ಬರು ಒಂದೊಂದು ಹುಡುಗರು ಹುಡುಗಿಯರು ಯೌವನಸ್ಥರು ಇರಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಏನು ಮಾಡ್ತಾರೆ ಅಂದರೆ, ದೇವರು ಯೌವನಸ್ಥರಿಗೂ ಕೂಡ ಏನು ಮಾಡ್ತಾರೆ, ತಂದೆ ತಾಯಿಯ ಮೂಲಕ ಒಳ್ಳೆ ಮಾತನ್ನು ಹೊತ್ತು ಅನೇಕ ಕಷ್ಟ ಸಂಕಟ ದುಃಖಗಳನ್ನ ಅನುಭವಿಸಿ ಕಣ್ಣೀರು ಹಾಕಿ ನಾನಾ ಥರದ ಕಷ್ಟ ಸಂಕಟ ದುಃಖಗಳೊಂದಿಗೆ ಮಕ್ಕಳನ್ನು ಸಾಕಿ ಯೌವನಸ್ಥ ಪ್ರಾಯಕ್ಕೆ ಬಂದಾಗ ಅವರು ಒಂದು ಮದುವೆ ವಿಚಾರದಲ್ಲಿ ಆಗಿರ್ಬೋದು, ಸ್ನೇಹಚಾರದ ವಿಚಾರದಲ್ಲಿ ಆಗಿರ್ಬೋದು, ಯಾವ ವಿಚಾರದಲ್ಲಿ ಆದರೂ ಕೂಡ ಅವ್ರು ಏನು ಮಾಡ್ತಾರೆ, ದಾರಿ ತಪ್ಪಿ ಹೋಗ್ತಾರೆ. ತಂದೆ ತಾಯಿಯನ್ನು ಕಣ್ಣೀರು ಹಾಕ್ಸೋರಾಗಿದ್ದಾರೆ. ಹಾಗೆ ಹಿರಿಯರು ಹೇಳಿದಂಥ ಮಾತುಗಳು ಕೂಡ ಅಲ್ಲಗೆಳೆಯವರು ಆಗಿದ್ದಾರೆ. ಇವತ್ತು ತಂದೆ ತಾಯಿಗಳಿಗೆ ಹೊಡೆಯೋರು ಕೂಡ ಆಗಿದ್ದಾರೆ, ಕಣ್ಣೀರು ಹಾಕ್ಸಿದ್ದಾರೆ. ಹಿರಿಯವರಿಗೂ ಕೂಡ ಹೊಡೆಯೋರು ಆಗಿದ್ದಾರೆ. ಹೀಗೆಲ್ಲ ಇರುವಾಗಲಿ ಏನಾಗ್ತದೆ, ಇದು ದೇವರಿಗೂ ಕೂಡ ಒಂದು ದೊಡ್ಡ ಕೋಪ. ಹಾಗೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಗೌರವಿಸಬೇಕು. ಹಾಗಾದರೆ ಮಾತ್ರ ನೀನು ಭೂಲೋಕದಲ್ಲಿ ಬಹುಕಾಲ ಬಾಳ್ತೀಯ ಅಂತ ಒಂದು ಪ್ರಶ್ನೆ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಮುಂದೆ ಕೂಡ ನಾವು ತಿಳಿದುಕೊಳ್ಳಬಹುದು.
ಹೇಳ್ಬೋದು ಈ ವಿಚಾರವನ್ನು. ಹಾಗೆ ಅಲ್ಲಿ ಏನಾಗ್ತದೆ, ಈ ಯೌವನ ಪ್ರಾಯದಲ್ಲಿ ಹೀಗೆಲ್ಲ ನಡೆಯುವಾಗ ಅವರ ಬಿಸಿ ರಕ್ತ ಸಮಯದಲ್ಲಿ ಅವರಿಗೆ ಏನಾಗ್ತದೆ ಅಂತ ಗೊತ್ತಿಲ್ಲ. ಆದರೂ ನೋಡಿ, ಒಂದು ಉದಾಹರಣೆಗೆ ಇವತ್ತು ಅವರು ಮದ್ಯಪಾನ ಮಾಡೋರು ಇರ್ತಾರೆ, ನೋಡಪ್ಪ ಅವ್ರ ಜೊತೆಲಿ ಸೇರಬೇಡ, ಇವ್ರ ಜೊತೆಲಿ ಸೇರಬೇಡ, ಮದ್ಯಪಾನ ಮಾಡಬೇಡ, ಕೆಟ್ಟ ಕೆಟ್ಟ ಆಹಾರ ಪದಾರ್ಥಗಳನ್ನ ತಿನ್ನಬೇಡ, ಅವ್ರಿಗೆ ಕಷ್ಟ ಬರ್ತದೆ. ಮದ್ಯಪಾನ ಮಾಡೋದು, ಬಡದಾಟ ಮಾಡೋದು, ಕೈಕಾಲು ಮುರಿಸಿಕೊಳ್ಳೋದು, ಕೊಲೆ ಆಗೋದು, ಪೊಲೀಸ್ನವ್ರ ಕೈಲಿ ವಧೆ ತಿನ್ಬೋದು, ಅಕಸ್ಮಾತ್ ಜೈಲಿಗೆ ಹೋಗ್ಬೋದು, ಆಕ್ಸಿಡೆಂಟ್ ಆಗ್ಬೋದು, ಆಸ್ಪತ್ರೆಯಲ್ಲಿ ಬೀಳ್ಬೋದು, ನಾನಾ ಥರದ ಬುದ್ಧಿಗಳನ್ನು ಹೇಳಿದರೂ ಕೂಡ ಅವರು ಕೇಳುವುದಿಲ್ಲ. ಕಾರಣ ಯಾಕೆಂದರೆ ದೇವರು ತಂದೆ ತಾಯಿಗಳ ಮೂಲಕವೂ ಹಿರಿಯರ ಮೂಲಕವೂ ಹೇಳಿದಾಗ ಅವರ ಮಾತನ್ನು ಕೇಳುವುದಿಲ್ಲ. ಆದ್ದರಿಂದ ಬಹಳ ಕಷ್ಟ, ಸಂಕಟ, ದುಃಖಗಳು ಆಗ್ತವೆ. ಅದು ಏನಾಗಿದೆ, ಯೌವನ ಪ್ರಾಯದ ಒಂದು ಬಿಸಿ ರಕ್ತವಾಗಿದೆ. ಅದಕ್ಕೆ ಹೇಳುವಂಥದ್ದು ಯೌವನಸ್ಥರೇ ಎಚ್ಚರ ಅಂತ. ಹುಡುಗಿಯರಿಗೂ ಕೂಡ ಹಾಗೆ, ನೋಡಿ ಅವ್ರ ಜೊತೆ ತಿರುಗಾಡಬೇಡ, ಇವ್ರ ಜೊತೆ ತಿರುಗಾಡಬೇಡ, ಅವರ ಫ್ರೆಂಡ್ಶಿಪ್ ಬೇಡ, ಇವರ ಫ್ರೆಂಡ್ಶಿಪ್ ಬೇಡ ಅಂತ ಹೇಳಿ ಈ ರೀತಿ ಮಾತು ಹೇಳಿದರೆ ಅವರು ಕೂಡ ಕೇಳುವುದಿಲ್ಲ. ಅದು ವಿಶೇಷವಾಗಿ ಈಗಿನ ಮೊಬೈಲ್ ಒಂದು ವಿಚಾರದಲ್ಲಿ ಯಾವ ರೀತಿ ಏನಾಗ್ತಾರೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಅವರು ಕೂಡ ಇವತ್ತು ಹುಡುಗಿಯರು ಕೂಡ ಏನಾಗ್ತದೆ, ನಾನಾ ರೀತಿಯಲ್ಲಿ ಮದ್ಯಪಾನ ಮಾಡೋರು ಇದ್ದಾರೆ, ಧೂಮಪಾನ ಮಾಡೋರು ಇದ್ದಾರೆ, ಸಹವಾಸ ಮಾಡೋರು ಇದ್ದಾರೆ, ಪಾರ್ಟಿಲಿ ಹೊಸ ವರ್ಷಗಳು, ಬರ್ತ್ಡೇಗಳು, ಮ್ಯಾರೇಜ್ ಡೇ ಅಂತ ಹೇಳ್ಕೊಂಡು ನಾನಾ ರೀತಿಯಲ್ಲಿ ಪಾರ್ಟಿ ಮಾಡಿಕೊಂಡು ಕಡೆಗೆ ತಪ್ಪಾದ ದಾರಿಗೆ ಹೋಗ್ತಾರೆ, ಕಷ್ಟ, ಸಂಕಟ, ದುಃಖಗಳನ್ನ ಅನುಭವಿಸ್ತಾರೆ. ಇದು ಯೌವನ ಪ್ರಾಯದವರ ಬಿಸಿ ರಕ್ತವಾಗಿದೆ. ಆದ್ದರಿಂದ ಅವರು ಕೂಡ ಅಲ್ಲಿ ಏನಾಗ್ತದೆ, ಕೆಟ್ಟು ಹೋಗ್ತಾ ಇದ್ದಾರೆ. ಆದರೆ ಇನ್ನು ಕೆಲವರ ವಿಷಯಗಳು ಏನಾಗ್ತವೆ ಅಂದರೆ ಆಗ ಅದು ಹಾಗೇ ನಡೀತಾ ಹೋಗ್ತದೆ. ಆದರೆ ಇಲ್ಲಿ ದೇವರ ಒಂದು ಮಾತು ಏನು ಹೇಳ್ತದಪ್ಪ ಅಂದರೆ, ದೇವರಂದರೆ ಯಾರು? ಸರ್ವ ಸೃಷ್ಟಿಕರ್ತನು. ಬೈಬಲ್ ಮೂಲಕ ಯೆಹೋವ ಅಂತ ಹೇಳ್ಬೋದು, ಯೇಸು ಅಂತ ಹೇಳ್ಬೋದು. ನಮ್ಮ ವೇದಗಳಲ್ಲಿ ಸಾಕ್ಷಾತ್ ಪರಬ್ರಹ್ಮ, ವಿಷ್ಣು, ಮಹೇಶ್ವರ, ಪರಮಾತ್ಮ, ಭಗವಂತ, ಸರ್ವೇಶ್ವರ, ಪರಮೇಶ್ವರ, ಶ್ರೀನಿವಾಸ, ಶ್ರೀಮನ್ನಾರಾಯಣ, ಶ್ರೀಕೃಷ್ಣ ಪರಮಾತ್ಮ ಅಂತೇಳಿ ಇಷ್ಟು ಹೆಸರುಗಳು ಇವೆ. ಇವೆಲ್ಲವೂ ದೇವರು ಒಬ್ಬನೇ. ಕುರಾನಲ್ಲಿ ಅಲ್ಲಾಹ್ ಅಂತ ಹೇಳುವಂಥ ಒಂದು ಹೆಸರಿದೆ. ಅದು ಕೂಡ ಭಾಷೆಗಳು ಬೇರೆ ಬೇರೆ, ದೇವರು ಒಬ್ಬನೇ. ಆ ದೇವರುಗಳು ಇದೀಗ ನಾನು ಬೈಬಲನ್ನು ಆಧಾರವಾಗಿಟ್ಟುಕೊಂಡು ಹೇಳ್ತಾ ಇರುವಂಥ ಈ ಒಂದು ಯೌವನಸ್ಥೆ ಎಚ್ಚರ ಅಂತ ಹೇಳುವಂಥ ಸಂದೇಶ. ಯಾಕೆ ಬೈಬಲನ್ನು ಆಧಾರವಾಗಿ ಇಟ್ಕೊಂಡು ಹೇಳ್ತಾ ಇದ್ದೇನೆ ಅಂದರೆ, ನಾನು ಕೂಡ ಈಗಾಗಲೇ ತಿಳಿಸಿದ ಹಾಗೆ ಯೌವನ ಪ್ರಾಯದಲ್ಲಿ ಹಿಂದೆ ನನ್ನ ತಾಯಿಯಂದು ತಂದೆಯನ್ನಂತೂ ಒಂದೇ ಸಲ ನೋಡಿದ್ದೇನೆ, ನನ್ನ 16ನೇ ವರ್ಷ ಪ್ರಾಯದಲ್ಲಿ. ಆಮೇಲೆ ನಾನು ನೋಡಲೇ ಇಲ್ಲ. ತಾಯಿ ಕೂಡ ನನ್ನ ಏನು ಮಾಡಿದರು, ಬಹಳ ಎಚ್ಚರಿಸಿದರು, ಹಿರಿಯರು ಕೂಡ ಎಚ್ಚರಿಸಿದರು. ನಾನು ಮಾತು ಕೇಳದವನಾದೆ. ಹಾಗೆ ನಾನು ಕೂಡ ಬಹಳ ತಾಯಿಯ ಮಾತನ್ನು, ಹಿರಿಯರ ಮಾತನ್ನು ಮೀರಿ ನಡೆದವನಾದೆ. ಆ ಮೀರಿ ನಡೆದವನಾದಾಗ ಅಲ್ಲಿ ನನಗೆ ಬಹಳ ಶಿಕ್ಷೆ ಬಂತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಕಡೆಗೆ ಅರ್ಥವಾಗ್ತಾ ಬಂತು. ಈಗಲೂ ಕೂಡ ಅದನ್ನು ನೆನೆಸಿಕೊಳ್ತಾ ಇದ್ದೇನೆ. ಇಂಥ ಸಮಯದಲ್ಲಿ ತಾಯಿ ನನಗೆ ಈ ಮಾತು ಹೇಳಿದರು, ಇಂಥ ಹಿರಿಯರು ಇಂಥ ಈ ಮಾತನ್ನು ಹೇಳಿದರು, ಕೇಳಲಿಲ್ಲ. ಆದರೆ ಮರಣಕ್ಕೆ ಹೋಗುವನು ದೇವರು ಪ್ರೀತಿಯಿಂದ ಎಬ್ಬಿಸಿ ನಿಲ್ಲಿಸಿದ್ರು ಅಂತ ಹೇಳುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದು ಈ ವಿಷಯವನ್ನು ಕೂಡ ಹಿಂದೆ ಆಮೇಲೆ ನಾವು ತಿಳಿದುಕೊಳ್ಳೋಣ. ಹಾಗೆ ಈ ಯೌವನ ಪ್ರಾಯದಲ್ಲಿ ಮಾತು ಕೇಳದ ಕಾರಣ ಅಲ್ಲಿ ಏನಾಗ್ತದೆ, ದೇವರ ಒಂದು ಸರ್ವ ಸೃಷ್ಟಿಗತ ಭಗವಂತ ಪರಮಾತ್ಮನ ಮಾತು ಅಂದರೆ ಯೇಸು ಕ್ರಿಸ್ತನ ಮಾತು. ಈಗಾಗಲೇ ದೇವರ ವಿಷಯವನ್ನು ಬಹಳ ಸಲ ನಾವು ಒಬ್ಬರೇ ದೇವರು, ನಾನಾ ಥರದ ಹೆಸರು ಅಂತ ಹೇಳುವಂಥ ತಿಳ್ಕೊಂಡಿದ್ದೇವೆ. ದೇವರ ಒಂದು ಮಾತು ಏನು ಹೇಳ್ತದಪ್ಪ ಅಂದರೆ, ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರ ಒಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು ಅಂತ ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಯೌವನದಲ್ಲಿ ಒಂದು ವೇಳೆ ಆಗಲೇ ಹೇಳಿದಾಗೆ ಹೊಡೆದಾಟ, ಬಡದಾಟ, ಕೊಲೆ, ಕೈಕಾಲು ಮುರಿಯುವುದು, ನಾನಾ ಥರದ ಪೊಲೀಸರ ಕೈ ವಧೆ ತಿನ್ಬೋದು, ಜೈಲಿಗೆ ಹೋಗುವಂಥದ್ದು ಬರಬಹುದು. ಯೌವನ ಪ್ರಾಯದಲ್ಲಿ ಆಡಿದ ಆಟಕ್ಕೆ, ಸ್ನೇಹಿತರ ಸಹವಾಸಕ್ಕೆ, ಮದ್ಯಪಾನ, ಧೂಮಪಾನ, ಹೊಡೆದಾಟ, ಬಡದಾಟ, ರೌಡಿಸಮ್ ಇಂಥದ್ದೆಲ್ಲ ಮಾಡಿ ಒಂದು ವೇಳೆ ಯೌವನದಲ್ಲಿ ಏನು ಬೇಕಾದರೂ ಅನೇಕರಿಗೆ ನಡೆದು ಹೋಗ್ತದೆ, ಏನೂ ಆಗುವುದಿಲ್ಲ. ಆದರೆ ಕಡೆಗೆ ಇಲ್ಲಿ ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರ ಒಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು ಅಂತ. ಯಾವಾಗ 45 ವರ್ಷ ಹೀಗೆ ದಾಟ್ತೋ ಒಂದೊಂದು ಕಷ್ಟಗಳು ಅಲ್ಲಿ ಬರೋಕ್ಕೆ ಪ್ರಾರಂಭವಾಗ್ತವೆ. ಕಾರಣ ಯೌವನದಲ್ಲಿ ಬಿಸಿ ರಕ್ತ, ವಯಸ್ಸಾದಾಗ ಹೋದಾಗ ಹೆಚ್ಚಿನ ಅಂಶ 45 ವರ್ಷ ಮತ್ತು
ಆದರೂ ಹೆಚ್ಚಾದರೂ ಕೂಡ ಒಂದು 50 ವರ್ಷ ಬೇಡ 45 ವರ್ಷ ಆದ ಮೇಲೆ ನಾನಾ ಥರದ ಕಷ್ಟಗಳು, ಯೌವನದಲ್ಲಿ ಆಡಿದಂಥ ಆಟಗಳು, ಆ ನೋವು ಈ ನೋವು, ಆ ಕಾಯಿಲೆ ಈ ಕಾಯಿಲೆ, ಹಾರ್ಟು ಅದು ಇದು ಅಂತ ಹೇಳ್ಕೊಂಡು, ಕ್ಯಾನ್ಸರ್ ಅಂತ ಹೇಳ್ಕೊಂಡು, ಪಾರ್ಶ್ವವಾಯು ಅಂತ ಹೇಳ್ಕೊಂಡು, ನಾನಾ ರೀತಿಯಲ್ಲಿ ಈ ರೀತಿ ಏನಾಗ್ತದೆ ಅಲ್ಲಿ ಬರೋಕ್ಕೆ ಪ್ರಾರಂಭವಾಗ್ತದೆ. ಆಗ ಅಯ್ಯೋ 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 ಅಂತ ಹೇಳಿ ಪ್ರಯೋಜನ ಇಲ್ಲ. ಯಾಕೆಂದರೆ ಕಷ್ಟ ದಿವಸದಲ್ಲಿ ಯೌವನ ಪ್ರಾಯದಲ್ಲಿ ಹಾಗೆ ಆಡಿ ಆಡಿ ಒಂದು ವೇಳೆ ಮದುವೆ ಆಗಿದ್ದರೆ, ಮಕ್ಕಳಾಗಿದ್ದರು, ಆಗ ಹೆಂಡತಿ ಮಕ್ಕಳಿಗೂ ಕೂಡ ನೋಡು ಒಂದು ಕಾಲದಲ್ಲಿ ಹೀಗೆ ಆಟ ಆಡ್ದ, ಹೀಗೆ ಮಾತು ಕೇಳಿಲ್ಲ, ಈಗ ಅದನ್ನು ಅನುಭವಿಸ್ಬೇಕಾಯಿತು, ಇವನಿಂದಾಗಿ ಗಂಡನಿಂದಾಗಿ, ಅಥವಾ ಮಕ್ಕಳು ಹೇಳ್ಬೋದು ಈ ತಂದೆಯಿಂದಾಗಿ ನಮಗೆ ಈ ರೀತಿ ಕಷ್ಟಗಳು ಬಂತು ಅಂತ. ಹಾಗೆ ಇವತ್ತು ಅನೇಕರನ್ನು ನಾವು ಹೇಳ್ತೇವೆ, ಇತರರು ಹೇಳ್ತೇವೆ, ನೋಡಿ ಯೌವನದಲ್ಲಿ ಯಾರ ಮಾತು ಕೇಳಿಲ್ಲ, ಬಹಳ ಗರ್ವ ಅಹಂಕಾರದಲ್ಲಿ ಕುಡಿದು ನಡೆದ, ಈಗ 3 ದಿವಸಕ್ಕೆ ಆಸ್ಪತ್ರೆಗೆ ಇಂಥ ಕಾಯಿಲೆ ಬಂದಿದೆ, ನರಕ ಬರ್ತಾ ಇದ್ದಾನೆ, ಮೊದಲು ಈ ರೀತಿ ಉರಿ ಬಂದ, ಈ ರೀತಿ ಮಾತೆ ಕೇಳಿಲ್ಲ, ಬಹಳ ಗರ್ವ ಅಹಂಕಾರ ಹಠಮಾರಿಯಾಗಿ ಅವನು ನಡೆದ ಎಂಬುದಾಗಿ. ಇದನ್ನು ನಾವು ಕೂಡ ಇತರರಿಗೆ ಹೇಳ್ತೇವೆ, ಹೇಳೋರು ಆಗಿದ್ದೇವೆ. ಈ ಕಣ್ಣಲ್ಲಿ ಕೂಡ ಇದನ್ನು ನಾವು ಕಾಣಬಹುದು, ಒಬ್ಬೊಬ್ಬರ ಪರಿಸ್ಥಿತಿಗಳು. ಹಾಗೆ ಕಷ್ಟಗಳು ಬರುವುದು ಯಾವಾಗ? ಸಂತೋಷವಿಲ್ಲದ್ದು ನೀನು ಹೇಳುವ ದಿವಸಗಳು, ಅಂದರೆ ವಯಸ್ಸಾದ ಮೇಲೆ. ಇದು ಕೂಡ ಅನೇಕರು ಅಯ್ಯೋ 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 ಅಂತೇಳಿ ನರಳಾಡ್ತಾ ಇದ್ದಾರೆ. ಇದಕ್ಕೊಂದು ನಾನು ಹಿಂದೆ ಸಾಕ್ಷಿ ಕೂಡ ಕೊಟ್ಟಿದ್ದೇನೆ. ಒಂದು ಅಜ್ಜಿ, ನಾವೆಲ್ಲ ಚಿಕ್ಕದಾಗಿರುವಾಗ, ಅಂದರೆ ಒಂದು 13, 14, 15 ವರ್ಷದಲ್ಲಿ, ಇದು ಒಂದು ಅಮ್ಮ ಬಹಳ ಜೋರಾಗಿ ಇಡೀ ಗಂಡಸರನ್ನೇ ಮೀರಿಸ್ತಾ ಇದ್ರು, ಕತ್ತಿ ತಗೊಂಡು ತಿರುಗಾಡ್ತಾ ಇದ್ರು. ಕಡೆಗೆ ಬರ್ತಾ ಬರ್ತಾ ಇಡೀ ಊರಿನ ಗಂಡಸರೇ ಹೆದರ್ತಾ ಇದ್ರು ಅಮ್ಮನ ಹತ್ರ ಮಾತನಾಡುವಾಗ. ಆಗಲೇ ಸಾಧಾರಣ ವಯಸ್ಸಾಗಿತ್ತು. ಬರ್ತಾ ಬರ್ತಾ 2 ಕಣ್ಣುಗಳು ಕಾಣದಾಗಿ ಮಕ್ಕಳು ಮೊಮ್ಮಕ್ಕಳು ಕೈ ಹಿಡ್ಕೊಂಡು ತಿರುಗಾಡಕ್ಕಾಯಿತು. ಆವಾಗ ಒಂದ್ಸಲ ಅವರ ಬಾಯಲ್ಲಿ ಮಾತು ಬಂತು, ನನ್ನ ಪಾಪಕ್ಕೆ ನಾನೇ ಕಾರಣ, ನಾನು ಮಾಡಿದ್ದನ್ನು ಅನುಭವಿಸ್ತಾ ಇದ್ದೇನೆ ಅಂತೇಳಿ. ನೋಡಿ ಎಲ್ಲಿ ಬಂತು ವಿಚಾರಗಳು. ಹಾಗೆ ಅವರ ದೊಡ್ಡ ಮಗಳು ಕೂಡ ತಾಯಿಯ ಬುದ್ಧಿಯೇ ಕಲಿತು ಕಡೆಗೆ ಬಹಳ ಶಿಕ್ಷೆಯನ್ನು ಅನುಭವಿಸಿದ್ರು. ಸಣ್ಣ ಮಗಳು ಕೂಡ ತಾಯಿಯ ಬುದ್ಧಿಯನ್ನೇ ಕಲಿತು ಅವರು ಕೂಡ ಬಹಳ ಶಿಕ್ಷೆಯನ್ನು ಅನುಭವಿಸಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೀರ್ತನೆ 109ರಲ್ಲಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಏನಂದರೆ, ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ ಅಂತೇಳಿ. ತಂದೆಗಳು ಕೂಡ ತಿಳಿದುಕೊಂಡು ಇದನ್ನು ಮಾಡಿದರೆ ಆ ಶಾಪಗಳು ಮಕ್ಕಳ ಮೇಲೆ ಬರುತ್ತವೆ. ತಾಯಿಯ ಪಾಪ ಅಳಿದು ಹೋಗೋದ್ರಲ್ಲಿ ಕೀರ್ತನೆ 109ರಲ್ಲಿ ಬರೆಯಲ್ಪಟ್ಟಿದೆ. ಹಾಗೆ ತಾಯಂದಿರು ಕೂಡ ತಿಳಿದು ತಪ್ಪು ಮಾಡಿದಾಗ ಈ ರೀತಿ ಅಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳ ಮೇಲೆ ಈ ಶಾಪಗಳು ಬರುತ್ತವೆ. ಆದರೆ ದೇವರನ್ನು ತಿಳಿಯದವರಿಗೆ, ದೇವರು ಯಾರಿಗೆ ದರ್ಶನ ಕೊಡಲಿಲ್ವೋ ಅವರಿಗೆ ಆ ವಿಷಯಗಳು ಗೊತ್ತಿರೋದಿಲ್ಲ. ತಿಳಿದವರಿಗೆ ಇವತ್ತು ನಮ್ಮಂಥವರಿಗೆ ಚೆನ್ನಾಗಿ ಅರ್ಥವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಕಷ್ಟದ ದಿವಸಗಳು ಬರೋದು ವಯಸ್ಸಾದ ಮೇಲೆ. ಇದನ್ನು ಇವತ್ತು ಕೂಡ ನಾವು ಇದನ್ನು ಕಾಣ್ತಲೇ ಇದ್ದೇವೆ, ಯೌವನದಲ್ಲಿ ಮಾಡಿದ್ದು. ಆದ್ದರಿಂದ ಯೌವನ ಪ್ರಾಯದಲ್ಲಿ ನನ್ನ ಸಹೋದರ ಸಹೋದರಿಯರೇ ಬಹಳ ಎಚ್ಚರವಾಗಿರಬೇಕು. ದಯವಿಟ್ಟು ನಾನು ಒಂದು ಸಂಸಾರಸ್ಥನಾಗಿ ಹೇಳ್ತಾ ಇದ್ದೇನೆ, ನಾನೊಂದು ಬುದ್ಧಿವಂತನಾಗಿ ಹೇಳ್ತಾ ಇಲ್ಲ. ದೇವರು ನನ್ನನ್ನು ಸಾಕ್ಷಿಯನ್ನಾಗಿ ಮಾರ್ಪಡಿಸಿದ್ದಾರೆ. ನನ್ನ ಅನುಭವದ ಕುರಿತು ಇತರರು ಇವತ್ತು 31ನೇ ವರ್ಷ ವಿಶೇಷವಾಗಿ, ಮತ್ತೆ ಬಹಳ ಹಿಂದಿನಿಂದಲೇ ನಾನು ಜನಿಸಿ ಯಾವಾಗ ನನಗೆ ಸ್ವಲ್ಪ ಜ್ಞಾನ ಬರಲು ಪ್ರಾರಂಭವಾಯಿತು, ಅಲ್ಲಿಂದ ಈ ಕಡೆ ಒಬ್ಬೊಬ್ಬರು ಯೌವನದಲ್ಲಿ ಮಾಡಿದಂಥ ಅಪರಾಧಗಳನ್ನ ಬಂದ ಶಿಕ್ಷೆಯನ್ನು ಎಲ್ಲ ಯೋಚನೆ ಮಾಡುವಾಗ ನಿಜವಾಗಲೂ ದೇವರು ತಂದೆ ತಾಯಿಯ ಮೂಲಕವೂ ಹಿರಿಯರ ಮೂಲಕವೂ ಬಹಳ ಎಚ್ಚರಿಸುತ್ತಾರೆ. ಆಗ ಮಾತು ಕೇಳದೆ ಹೋದರೆ ಖಂಡಿತವಾಗಿ ಅಲ್ಲಿ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗ್ತದೆ ಎಂಬುದಾಗಿ ಬಹಳ ಇವತ್ತು ಕಣ್ಣಲ್ಲಿ ನೋಡಿದ್ದೇನೆ, ಕಿವಿಯಾರೆ ಕೇಳಿದ್ದೇನೆ, ಕೇಳ್ತಿದ್ದೇನೆ. ನನ್ನ ಅನುಭವಕ್ಕೂ ಕೂಡ ಬಂದಿದೆ ಬೇಕಾದಷ್ಟು ಜನರದು. ಇದು ನಿಮಗೂ ಕೂಡ ಅರ್ಥವಾಗಿರ್ಬೋದು, ಆಗ್ತಾ ಇರ್ಬೋದು. ಆದ್ದರಿಂದ ಯೌವನಸ್ಥ ನನ್ನ ಸಹೋದರ ಸಹೋದರಿ, ಅಂದರೆ ಹುಡುಗರೇ ಹುಡುಗಿಯರೇ ಬಹಳ ಎಚ್ಚರವಾಗಿರಿ. ವಯಸ್ಸಾದ ಕಾಲಕ್ಕೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಅಂತೇಳಿ. ಇದರಲ್ಲಿ ನೋಡಿ, ಬೈಬಲಲ್ಲಿ ಪ್ರಸಂಗಿ 12ನೇ ಅಧ್ಯಾಯ 7ನೇ ಒಂದು ವಚನವನ್ನು ನಾವು ಮತ್ತೆ ಓದಿಕೊಳ್ಳೋಣ. ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು, ಆತ್ಮವು ತನ್ನನ್ನು ದಯಪಾಲಿಸಿ ದೇವರ ಬಳಿಗೆ ಸೇರುವುದು, ಇಷ್ಟರೊಳಗಾಗಿ ನಿನ್ನ ಸೃಷ್ಟಿಕರ್ತನ್ನು ಸ್ಮರಿಸದೆ ಇರಬೇಡ ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು ಅಂತೇಳಿ. ಆಗ ಮಣ್ಣು ಯಾವುದು?
ಉದಾಹರಣೆಗೆ ನಮ್ಮ ಶರೀರ, ನಾವು ಮಣ್ಣಲ್ಲ, ನಾವು ತಂದೆಯ ರಕ್ತಕ್ಕೆ ನಾವು ಹುಟ್ಟಿದವರು. ಆದಿ ಕಾಲದಲ್ಲಿ ದೇವರು ಸರ್ವವನ್ನ 6 ದಿವಸದಲ್ಲಿ ಸೃಷ್ಟಿ ಮಾಡಿದಾಗ 5 ದಿವಸದಲ್ಲಿ ಸೃಷ್ಟಿ ಮಾಡಿ 6ನೇ ದಿವಸದಲ್ಲಿ ಕೊನೆಗೆ ಮನುಷ್ಯನನ್ನು ಮಣ್ಣಿನ ಮುದ್ದೆಯಿಂದ ಸೃಷ್ಟಿ ಮಾಡಿ ಅವನಿಗೆ ಜೀವಶ್ವಾಸವನ್ನ ಊದಿ ಬದುಕಿಸಿದರು. ಮತ್ತೆ ಗಂಡು ಹೆಣ್ಣಿಗೆ ಒಂದು ಆಶೀರ್ವಾದವನ್ನ ಮಾಡಿದ್ರು, ನಿಮ್ಮ ಸಂತಾನವು ಭೂಲೋಕದಲ್ಲಿ ತುಂಬಿಕೊಳ್ಳಿರಿ ಎಂಬುದಾಗಿ. ಬೈಬಲಲ್ಲಿ ಆದಿಕಾಂಡ 1ನೇ ಅಧ್ಯಾಯ 26, 27ನೇ ವಚನದಲ್ಲಿ ಗಂಡು ಹೆಣ್ಣನ್ನ ಸೃಷ್ಟಿ ಮಾಡಿದ್ದನ್ನ ನಾವು ಅಲ್ಲಿ ಕಾಣಬಹುದು. ಸೃಷ್ಟಿ ಮಾಡ್ತೇನೆ ಅಂತ ಹೇಳಿ ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನದಲ್ಲಿ ಗಂಡನ್ನ ಸೃಷ್ಟಿ ಮಾಡಿದ್ದು. ಆದಿಕಾಂಡ 2:21ರಿಂದ 23ರವರೆಗೆ ಓದುವಾಗಲ್ಲಿ ಒಂದು ಸ್ತ್ರೀಯನ್ನು ಕೂಡ ಸೃಷ್ಟಿ ಮಾಡಿ ಗಂಡ ಹೆಂಡತಿಯನ್ನಾಗಿ ಮಾಡಿದ್ರು ಅವರಿಗೆ. ಮತ್ತೆ ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನದಲ್ಲಿ ನೋಡುವಾಗ ಮಕ್ಕಳ ಸಂತಾನದ ಆಶೀರ್ವಾದವನ್ನ ಮಾಡಿದ್ರು, ನಿಮ್ಮ ಸಂತಾನ ಭೂಲೋಕದಲ್ಲಿ ತುಂಬಿಕೊಳ್ಳಲಿ ಎಂಬುದಾಗಿ. ಹಾಗೆ ಆದಿ ಮಾನವನನ್ನು ಮಾತ್ರ ಮಣ್ಣಿನಿಂದ ದೇವರು ಮಾಡಿದ್ರು, ಜೀವಶ್ವಾಸವಾಗಿ ಊದಿದ್ರು, ಅಲ್ಲಿ ಆಶೀರ್ವಾದ ಮಾಡಿದ್ರು. ಸಂತಾನದ ಫಲವು ಇವತ್ತು ಆ ಒಂದು ಗಂಡು ಹೆಣ್ಣಿನ ಸಂತಾನ ಇವತ್ತು ಇಡೀ ಭೂಲೋಕದಲ್ಲಿ ಇರುವಂತ ಜನಸಂಖ್ಯೆ ಆಗಿದ್ದೇವೆ ನಾವು. ಹಾಗೆ ಅಲ್ಲಿ ಏನ್ ಮಾಡಿದ್ರು, ಆ ಒಂದು ನಮ್ಮ ಆದಿ ತಂದೆ ತಾಯಿ ಹೇಳಿದ ದೇವರು ಹೇಳಿದ ಮಾತಿಗೆ ತಪ್ಪಿ ಹೋದ ಕಾರಣ ಅಲ್ಲಿ ನೀವು ಮಣ್ಣಿನಿಂದ ಆದಾಮನಿಗೆ ಅಂದ್ರೆ ಪ್ರಥಮ ಮನುಷ್ಯನಿಗೆ, ನೀನು ಮಣ್ಣಿನಿಂದ ಉಂಟಾದವನು, ನೀನು ಮಣ್ಣಿಗೆ ಹೋಗು ಅಂತೇಳಿ ಅವನಿಗೆ ಒಂದು ಶಾಪವನ್ನ ಕೊಟ್ಟರು, ದೇವರ ಮಾತನ್ನು ಕೇಳದ ಕಾರಣ. ದೇವರ ಮಾತನ್ನು ಕೇಳದ ಕಾರಣ ಆದಿ ಮನುಷ್ಯ ಏನಾಯ್ತು, ಅಲ್ಲಿ ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನು ಸತ್ತು ಮಣ್ಣಿಗೆ ಹೋಗುವಂತ ಅವನಿಗೆ ಒಂದು ಶಾಪ ಕೊಟ್ಟರು. ಹಾಗೆ ಅವನ ಸಂತಾನದವರಾದ ನಾವು ಇವತ್ತು ಮನುಷ್ಯರು ಎಂಥವರಾದರೂ ಕೂಡ ಸತ್ತು ಮಣ್ಣಿಗೆ ಹೋಗಲೇಬೇಕು. ಯಾವುದು? ನಮ್ಮ ಶರೀರ. ಅದಕ್ಕೆ ಹೇಳಿದ್ರು, ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗೆ ಆಗುವುದು ಅಂತ ಹೇಳಿದ್ರೆ ನಮಗೆ ಸ್ತೋತ್ರ. ಹಾಗೆ ಇವತ್ತು ಆ ಸಂತಾನ ಇವತ್ತು ನಾವೇನಾಗಿದ್ದೇವೆ ಅದೇ ಸಂತಾನದಲ್ಲಿ, ಆದ್ರಿಂದ ಆ ಶಾಪ ಇವತ್ತುವರೆಗೆ ಹಾಗೆ ಬಂದು ಹೋಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಆದ್ರೆ ಮತ್ತೆ ಇನ್ನೊಂದು ವಿಷಯದಲ್ಲಿ ದೇವರು ಹೇಳಿದ್ದಾರೆ, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು ದೇವರ ನಮಗೆ ಸ್ತೋತ್ರ. ಈ ಮಣ್ಣಿನಿಂದ ಮನುಷ್ಯನನ್ನು ಆದಿ ಮಾನವನನ್ನು ಉಂಟು ಮಾಡಿ ಅದು ಜೀವ. ಈಗ ಮಣ್ಣಿನಿಂದ ಉದಾಹರಣೆಗೆ ಒಂದು ಬೊಂಬೆಯನ್ನ ಮಾಡ್ತಾರೆ, ಅದರಲ್ಲಿ ಜೀವ ಇರ್ತದ, ಜೀವ ಇರುವುದಿಲ್ಲ. ಆದರೆ ದೇವರು ಹಾಗಲ್ಲ, ಈ ಮನುಷ್ಯನನ್ನು ಮಣ್ಣಿನಿಂದ ಉಂಟು ಮಾಡಿ ಅವನಿಗೆ ಯಾವ ಯಾವ ಅಂಗಾಂಗಗಳು ಬೇಕೋ, ಈಗ ಮನುಷ್ಯರಿಗೆ ಯಾವ ರೀತಿ ಅಂಗಾಂಗಗಳು ಇವೆಯೋ ಹಾಗೆ ಆ ಮನುಷ್ಯನನ್ನು ಉಂಟು ಮಾಡಿ ಮೂಗಿನ ಮೂಲಕ ದೇವರು ಜೀವಶ್ವಾಸ ಅಂದರೆ ಜೀವದ ಶಕ್ತಿ ಇರುವ ಗಾಳಿಯನ್ನು ಊದಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರಿಂದ ಆ ಗಾಳಿಯು ಆ ಮಣ್ಣಿನ ಬೊಂಬೆಯ ಒಳಗೆ ಹೋಗಿ ಸೇರಿದ್ರಿಂದ ಆ ಮಣ್ಣಿನ ಬೊಂಬೆ ಜೀವಾತ್ಮವಾಯಿತು, ಪ್ರಥಮ ಮಾನವನಾದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅದೇ ರೀತಿ ಇವತ್ತು ಕೂಡ ನೋಡಿ, ಈ ಲೋಕದಲ್ಲಿ ತಿರುಗಾಡುವಂತ ಈ ಗಾಳಿಯಲ್ಲಿ ದೇವರ ಜೀವದ ಶಕ್ತಿ ಇದೆ. ಆದ್ರಿಂದ ನಾವು ಉಸಿರಾಡೋದು ಹೋದರೆ ಬದುಕಲಿಕ್ಕೆ ಆಗ್ತದ? ಯಾವ್ದಾದ್ರು ಪ್ರಾಣಿ ಪಕ್ಷಿಗಳು ಉಸಿರಾಡೋದು ಹೋದ್ರೆ ಬದುಕ್ತಾವ? ಯಾವ್ದಾದ್ರು ಬೆಳೆ ಬೆಳಿಬೇಕಾದ್ರೂ ಗಾಳಿ ಇಲ್ಲದೆ ಬದುಕ್ತದ? ಈ ಗಾಳಿ ಸುಮ್ಮನೆ ಅಲ್ಲ, ಇದು ದೇವರ ಜೀವದ ಶಕ್ತಿ ಇದೆ ಈ ಗಾಳಿಯಲ್ಲಿ. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗಾದಲ್ಲಿ ಏನಾಗ್ತದೆ, ಉಪವಾಸ ಅದು ನಾವು ದೇವರು ಕೊಟ್ಟಂತ ಆಯುಷ ಫಲ. ಪ್ರತಿ ಒಂದು ಮನುಷ್ಯನ ಮುಗಿದ ಮೇಲೆ ಅವನು ಸಾಯಲೇಬೇಕು, ಶರೀರ ಮಣ್ಣೊಳಗೆ ಹೋಗ್ಲೇಬೇಕು, ಮಣ್ಣಾಗ್ಲೇಬೇಕು. ಅಂತ ಪರಿಶುದ್ಧರಾದರೆ ಮಾತ್ರ ಅಂತವರ ಶರೀರ ಮಣ್ಣೊಳಗಡೆ ಕೊಳಿಯೋದಿಲ್ಲ. ಅದರ ವಿಷಯ ಬಹಳ ಮುಂದೆ ಅದನ್ನ ನಾವು ತಿಳ್ಕೊಳ್ಬಹುದು. ಆದರೆ ಈ ಆತ್ಮಕ್ಕೆ ತೀರ್ಪು ಇದೆ. ಯಾವಾಗಲೂ ನಮ್ಮ ಜೀವ ಸಾಯುವುದಿಲ್ಲ. ಗಾಳಿ ಸಾಯ್ತದ? ಗಾಳಿ ಸಾಯುವುದಿಲ್ಲ. ಆದರೆ ಅವನು ಸಾಯುವಾಗ ಆ ಗಾಳಿಯನ್ನು ತೆಗೆದುಕೊಳ್ಳುವ ಶಕ್ತಿ ಶರೀರಕ್ಕೆ ಇಲ್ಲದ ಹೋದಾಗ ಅವರಲ್ಲಿ ಮರಣ ಹೊಂದುವಂಥದ್ದು. ಆ ಗಾಳಿ ವಾಪಸ್ ಬರ್ತದೆ, ನಿಂತು ಹೋಗ್ತದೆ, ಅವರ ಶರೀರದೊಳಗಿದ್ದಂಥ ಜೀವದ ಅದು ವಾಪಸ್ ಬರ್ತದೆ. ಇದಕ್ಕೆ ನ್ಯಾಯ ತೀರ್ಪು ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅದು ವಾಪಸ್ಸು ದೇವರ ಬಳಿಗೆ ಸೇರಬೇಕಾದ್ರೆ ಖಂಡಿತವಾಗಿ ನಾವು ಇಲ್ಲಿ ಯೌವನ ಪ್ರಾಯದಲ್ಲಿ, ಚಿಕ್ಕ ಮಕ್ಕಳಾಗಿದ್ದಾಗ ಆಗಲೇ ನಾವು ತಿಳ್ಕೊಂಡಿದ್ದೇವೆ, ಯೌವನ ಪ್ರಾಯದಲ್ಲಿ ತಂದೆ ತಾಯಿಯರು ಹಿರಿಯರು ತಿಳಿಸಿದಾಗ ಮಾತು ಕೇಳದ ಹೋದ್ರೆ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳನ್ನು ಇಲ್ಲಿ ಅನುಭವಿಸುವುದು ಮಾತ್ರವಲ್ಲ, ನ್ಯಾಯ ತೀರ್ಪಿನ ದಿವಸ ಆತ್ಮವು ನರಕದಲ್ಲಿ ಬೇಯಬೇಕಾಗ್ತದೆ. ಇದು ಬೈಬಲ್ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಅದನ್ನೇ ತಿಳಿಸಿದ್ದಾರೆ. ಭಗವದ್ಗೀತೆಯಲ್ಲಿ ಅದನ್ನು ಓದ್ಬೋದು, ಕುರಾನಲ್ಲಿ ಕೂಡ ಅದನ್ನು ಓದ್ಬೋದು. ನಾನು ಕನ್ನಡ ಕುರಾನ್
ಸುಮಾರು ಒಂದು ಅರ್ಧ ಭಾಗ ಅಭ್ಯಾಸ ಮಾಡಿದ್ದೇನೆ, ಆಮೇಲೆ ಮಾಡಲು ಆಗಲೇ ಇಲ್ಲ. ಇದು ನಮ್ಮ ಹಿಂದೂ ಸಂಸ್ಕೃತದಲ್ಲೂ ಕೂಡ ಗರುಡ ಪುರಾಣ ಭಾಗ 2ರಲ್ಲಿ 1 ಮತ್ತು 2ರಲ್ಲಿ ನಾವು ಸ್ಪಷ್ಟವಾಗಿ ಬಹಳ ಚೆನ್ನಾಗಿ ಇದರ ಬಗ್ಗೆ ನಾವು ತಿಳಿದುಕೊಳ್ಳಬಹುದು. ದೇವರ ಮಾತನ್ನು ಯಾವಾಗಲೂ ಅಲ್ಲಗೆಳಿಲಿಕ್ಕೆ ಹೋಗಬಾರ್ದು. ಆದ್ದರಿಂದ ಯವನಸ್ಥರಾದ ನನ್ನ ಸಹೋದರ ಸಹೋದರಿಯರೇ, ದೇವರ ಮಾತನ್ನು ಕೇಳಬೇಕು. ಈ ಲೋಕದಲ್ಲಿ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸುವಂಥದ್ದು, ಆಮೇಲೆ ನಾಡ್ದು ನ್ಯಾಯ ತೀರ್ಪು ಇದೆ. ಅದಕ್ಕೆ ಹೇಳಿದ್ದು 1ನೇ ಅಂಶ, ಕಷ್ಟದ ದಿವಸಗಳು ಸಂತೋಷವಿല്ലെಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರ ಒಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಅಲ್ಲಿಂದ ನಾವು ನೋಡುವಾಗ 7ನೇ ವಚನದವರೆಗೆ ಯಾವ ರೀತಿ ಕಷ್ಟ ಸಂಕಟ ದುಃಖಗಳು ಬರುತ್ತವೆ, ವಯಸ್ಸಾಗಿ ಬೀಳ್ತವೆ, ಯಾರು ನೋಡೋರಿಲ್ಲ, ಕರೆದ್ರು ಇಲ್ಲ, ಗೋಳಾಡಬೇಕಾಗ್ತದೆ, ಹೊರಗಿನ ಶಬ್ದ ಕೇಳೋದಿಲ್ಲ. ಯಾರಾದರೂ ಅಯ್ಯೋ ನನ್ನನ್ನು ನಡೆಸಿಯಪ್ಪ ಅಂತ ಹೇಳಿದರೆ ನಡೆಸೋರು ಇಲ್ಲ, ಕರ್ಕೊಂಡು ಹೋಗೋರು ಇಲ್ಲ, ಬಾಯಿ ಬಡಿಯೋದನ್ನ ಇದನ್ನು ನಾವು ಕೇಳಬಹುದು. ಕಾರಣ ಅವರು ಮಾಡಿದಂಥ ಪಾಪಗಳನ್ನು ಅನುಭವಿಸುವಂಥದ್ದು. ಅದಕ್ಕೆ ಇನ್ನೊಂದು ಕಡೆ ಹೇಳಲ್ಪಟ್ಟಿದೆ, ನೀನು ಮಾಡಿದ್ದನ್ನು ನಿನ್ನ ಮನಸ್ಸಿಗೆ ನೀನು ಬರದೆ ನೀನು ಸಾಯುವುದಿಲ್ಲ ಎಂಬುದಾಗಿ. ಅನೇಕರು ಕೂಡ ಇದನ್ನು ನಾನು ಸಾಕ್ಷಿ ಕೊಡ್ತೇನೆ. ನಮ್ಮ ಕರ್ನಾಟಕದ ರಾಜ್ಯದ ಒಂದು ಜಿಲ್ಲೆಯ ಒಂದು ತಾಲೂಕಿನ ಒಂದು ಗ್ರಾಮದಲ್ಲಿ ಒಂದು ಅಮ್ಮ ಇದ್ದರು. ಅವರು ಸುಮಾರು ಒಂದು 20 ದಿವಸ ಅವರಿಗೆ ಜ್ಞಾನ ಇತ್ತು, ಕಣ್ಣು ಮುಚ್ಚಿ ಹೋಗಿತ್ತು, ಬಾಯಿಗೆ ಏನಾದರೂ ನೀರು ಅದು ಕೊಟ್ಟರೆ ಮಾತ್ರ ಕುಡ್ಕೊಳ್ತಾ ಇದ್ರು. ಆದರೆ ಜ್ಞಾನ ಇತ್ತು, ಮಾತಾಡೋಕ್ಕೆ ಬಾಯಿ ಬರ್ತಿರ್ಲಿಲ್ಲ, ಕಣ್ಣು ಬಿಟ್ಟು ನೋಡೋಕ್ಕೆ ಆಗ್ತಿರ್ಲಿಲ್ಲ, ಮೈ ಮೇಲೆ ನೊಣಗಳು ಅದು ಇದು ಕೂತ್ರೆಲ್ಲ ಬರ್ತಾ ಇದ್ರು. ಆಗ ಅವರಿಗೆ ಅಲ್ಲಿ ಏನಾಗಿತ್ತಪ್ಪ ಅಂದರೆ 3 ಮಕ್ಕಳು, ದೊಡ್ಡ ಐಶ್ವರ್ಯವಂತರು. ಯಾಕೆ ಆಗ ಅವರು ನನಗೆ ಅಲ್ಲಿ ಒಂದು 2 ವರ್ಷ ದೊಡ್ಡ ಒಂದು ಶೆಡ್ ಎಲ್ಲ ಹಾಕ್ಬಿಟ್ಟು ನನಗೆ ಅಲ್ಲಿ ವಾಸಕ್ಕೆ ಸ್ಥಳ ಕೊಟ್ಟಿದ್ರು. ಒಂದು ದಿವಸ ಸಣ್ಣ ಮಗನ ಹತ್ರ ಕೇಳಿದೆ, ಯಾಕೆ ನಿಮ್ಮ ಅಮ್ಮ ಹೀಗೆ ಅಂತ. ಏನಂತ ಗೊತ್ತಿಲ್ಲಪ್ಪ, ಎಲ್ರಿಗೂ ಊಟ ಕೊಟ್ಟರು, ದಾನ ಮಾಡಿದ್ರು, ಭಾರಿ ಒಳ್ಳೆಯವರು ನಮ್ಮ ಅಮ್ಮ ಅಂತ ಹೇಳಿದರು. ಸಾಧಾರಣ ಮಕ್ಕಳು ತಂದೆ ತಾಯಿಗಳನ್ನು ಬಿಟ್ಟು ಕೊಡುವುದಿಲ್ಲ, ಅವರು ಎಂಥವ್ರು ಆದರೂ ಇರಲಿ. ಆದರೆ ಬೇರೊಬ್ಬರ ಹತ್ರ ವಿಚಾರಿಸೋಕೆ ಹೇಳಿದರು, ಆ ಅಮ್ಮ ಹೀಗೆಲ್ಲ ಮಾಡಿದೆ ನೋಡಪ್ಪ, ಈ ರೀತಿ ಬಂದು ಹೋಯಿತು ಅಂತೇಳಿ. ನೋಡಿ, ಅವರಿಗೆ ಜ್ಞಾನ ಇತ್ತು, ಮೈ ಮೇಲೆ ನೊಣಗಳು ಅದು ಇದು ಬಿದ್ದರೆ ಓಡಿಸ್ತಾ ಇದ್ರು, ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ಕಣ್ಣು ಬಿಡ್ತಿರ್ಲಿಲ್ಲ, ಬಾಯಿ ಬಿಟ್ಟು ಊಟಕ್ಕೆ ಮಾಡ್ತಿರ್ಲಿಲ್ಲ. ಯಾರಾದರೂ ಏನಾದರೂ ಜ್ಯೂಸೋ ಕಾಫಿಯೋ ಟೀಯೋ ಕೊಟ್ಟರೆ ಮಾತ್ರ ಕುಡ್ಕೊಳ್ತಾ ಇದ್ರು. ಆವಾಗ ನನಗೆ ಈ ಯೋಚನೆ ಬಂತು, ಯೌವನದಲ್ಲಿ ಮಾಡಿದಂಥ ಆಟಗಳು ಅಂತ. ಇಂಥ ಸಾಕ್ಷಿಗಳು ನನ್ನ ಸಹೋದರ ಸಹೋದರಿಯರೇ, ಅದರಲ್ಲಿ ವಿಶೇಷವಾಗಿ ಯೌವನಸ್ಥ ಹುಡುಗ ಹುಡುಗಿಯರೇ ಬಹಳಷ್ಟಿವೆ. ನನ್ನ ಈ 71 ವರ್ಷ ಪ್ರಾಯದಲ್ಲಿ ನನಗೆ ಚಿಕ್ಕ ಮಗುವಿನಿಂದ ಜ್ಞಾನ ಬಂದ ಮೇಲೆ ಹೇಳಕ್ಕೆ ಹೋದರೆ, ವಿಶೇಷವಾಗಿ 31 ವರ್ಷದಿಂದ ಈ ಕಡೆಗೆ ದೇವರ ದರ್ಶನ ಆದ ಮೇಲೆ ಹೇಳಕ್ಕೆ ಹೋದರೆ 1 ವಾರ ಹೇಳಿದ್ರು ಮುಗಿಯೋದಿಲ್ಲ. ದೇವರ ನಾಮಕ್ಕೆ ಆದರೆ ಸ್ವಲ್ಪ ವಿಚಾರವನ್ನು ಮಾತ್ರ ಹೇಳಿ ನಿಮ್ಮ ಗಮನಕ್ಕೆ ದೇವರ ನಾಮದಲ್ಲಿ ತರ್ತಾ ಇದ್ದೇನೆ. ಅಂದರೆ ಎಚ್ಚರಗೊಳ್ಳಿ, ಶಿಕ್ಷೆಗೆ ಒಳಗಾಗಬೇಡಿ ಅಂತ. ಇಷ್ಟೇ. ದೇವರು ಇಲ್ಲ ಅಂತ ಅನೇಕರು ಹೇಳ್ತಾರೆ, ಅದು ಮೂಢಾತ್ಮರು ಹೇಳುವಂಥದ್ದಷ್ಟೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಇದು ದೇವರ ಕಾರ್ಯವಾಗಿದೆ. ಹಾಗೆ ಅಲ್ಲಿ ಏನಾಗಿದೆ, ದೇವರ ಆತ್ಮವು ಅನೇಕ ಮಾಡಿದ್ದನ್ನು ನಿಮ್ಮ ನೆನಪಿಗೆ ಬಾರದೆ ನೀನು ಸಾಯುವುದಿಲ್ಲ ಅಂತೇಳಿ. ಪ್ರತಿಯೊಬ್ಬರು ಅವರು ಬಾಯಿ ಬರದಿರ್ಬೋದು, ಕಣ್ಣು ಬಿಟ್ಟು ನೋಡೋದಿರ್ಬೋದು, ಅವರು ಸಾಯುವ ಗಳಿಗೆಯಲ್ಲಿ ಆದರೂ ಕೂಡ ಅವರು ಮಾಡಿದ್ದವರ ಯೋಚನೆಗೆ ಬಂದೇ ಬರ್ತದೆ. ಬಾಯಿ ಬಿಟ್ಟು ಹೇಳೋಕ್ಕಾಗಿದ್ರು ಕೂಡ ಮತ್ತೆ ಅವರು ಸಾಯುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಉದಾಹರಣೆಗೆ ಇದೇ ಬೈಬಲಲ್ಲಿ ಲೋಕ 23ನೇ ಅಧ್ಯಾಯ 39ರಿಂದ 43ರವರೆಗೆ ಓದುವಾಗ, ದೇವರು ಮನುಷ್ಯನ ಅವತಾರವೆತ್ತಿ ಬಂದಾಗ ಅವರನ್ನು ಶಿಲುಬೆಗೆ ಏರಿಸಿದಾಗ ಅವರ ಬಳಗಡೆ ಶಿಲುಬೆಗೆ ಏರಿಸಲ್ಪಟ್ಟ ಒಬ್ಬ ಕಳ್ಳ ಹೇಳಿದ, ಯೇಸುವೆ, ನೀನು ರಾಜಾಧಿಕಾರವನ್ನು ಪಡೆಯಲು ಬರುವಾಗ ನನ್ನನ್ನು ಜ್ಞಾಪಿಸಿಕೋ ಅಂತ. ನೋಡಿ, ಅವನ ಪಾಪ ಆಗ ಅವನಿಗೆ ಅರ್ಥವಾಯಿತು. ಕೊನೆಯ ಸಮಯದಲ್ಲಿ ಪಶ್ಚಾತ್ತಾಪ ಪಟ್ಟ ಅವನ ಪಾಪವನ್ನು ಅರ್ಥ ಮಾಡಿಕೊಂಡು ಆಮೇಲೆ ಶಿಲುಬೆಯ ಮೇಲೆ ಸತ್ತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅಷ್ಟರೊಳಗೆ ನಾವು ದೇವರು ನಮಗೆ ಹಿರಿಯರ ಮೂಲಕ ಮತ್ತು ತಂದೆ ತಾಯಿಯ ಮೂಲಕ ಇದು ತಿಳಿಸುವಾಗ ಖಂಡಿತವಾಗಿ ಯೌವನ ಪ್ರಾಯದಲ್ಲಿ ನಾವು ಅಲ್ಲಗೆಳೆಯಬಾರದು. ದೇವರ ಮಾತಿಗೆ ಕಿವಿ ಕೊಟ್ಟು ನಡೆದ್ರೆ ಮಾತ್ರ ನಾವು ಸಂತೋಷದಿಂದ ಜೀವಿಸಬಹುದು, ದೇವರ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳಬಹುದು. ಸ್ಮರಿಸದೆ ಇರಬೇಡ. ಮತ್ತೆ ನೋಡಿ, ಇನ್ನೊಂದು ವಿಷಯವನ್ನು ಕೂಡ ದೇವರು ಹೇಳಿದ್ದಾರೆ.
ವ್ಯರ್ಥ ಸಮಸ್ತ ವ್ಯರ್ಥ ಎಂದು ಪ್ರಸಂಗಿ ಹೇಳುತ್ತಾನೆ. ಪ್ರಸಂಗಿ ಅಂದರೆ ಉಪದೇಶಕ ಅಂತ ಇದರ ಅರ್ಥ. ಉಪದೇಶ ಮಾಡೋನು ಎಲ್ಲ ವ್ಯರ್ಥಪ್ಪ. ನೀನು ಭೂಮಿ ಮೇಲೆ ಆಸೆ ಇಡುವಂಥದ್ದು, ಬಂಗಾರದ ಮೇಲೆ ಆಸೆ ಇಡುವಂಥದ್ದು, ಬೆಳ್ಳಿ ಮೇಲೆ ಆಸೆ ಇಡುವಂಥದ್ದು, ನಿನ್ನ ಶರೀರದ ಮೇಲೆ ಬಲದ ಮೇಲೆ ಆಸೆ ಇಡುವಂಥದ್ದು ಎಲ್ಲವೂ ವ್ಯರ್ಥ. ಆದರೆ ದೇವರು ದರ್ಶನ ಕೊಡುವಾಗ ತಂದೆ ತಾಯಿಗಳ ಮೂಲಕವೂ ಹಿರಿಯರ ಮೂಲಕವೂ ಯಾರು ಒಳ್ಳೆ ಮಾತನ್ನು ಹೇಳ್ತಾರೆ, ದೇವರ ಮಾತನ್ನು, ಅದನ್ನು ಮಾತ್ರ ಕೇಳಿ ಜೀವಿಸಿದರೆ ಮಾತ್ರ ಆಶೀರ್ವಾದ. ಇಲ್ಲದೆ ಎಲ್ಲ ಆಸ್ತಿ ಪಾಸ್ತಿ, ಹಣ ಬೆಳ್ಳಿ ಬಂಗಾರ, ವಿದ್ಯೆ ಬುದ್ಧಿ, ಎಂಥ ವಿದ್ಯೆನೇ ಆಗಲಿ, ಎಂಥ ಅಧಿಕಾರನೇ ಆಗಲಿ ಪಾಪದಿಂದ ಬಿಡುಗಡೆ ಮಾಡಲು ಸಾಧ್ಯವಿಲ್ಲ. ಅದು ಒಂದು ಜೀವನಕ್ಕಾಗಿ ಮಾತ್ರ ದೇವರು ಕೊಟ್ಟಂಥ ಒಂದು ಕೆಲಸವನ್ನು ಚಾಚು ತಪ್ಪದೆ ಮಾಡಬೇಕು ಅಂತ ಅಷ್ಟೇ. ಅದರಲ್ಲಿಯೂ ತಪ್ಪಿ ಹೋದರೆ ಶಿಕ್ಷೆ ಇದೆ. ದೇವರ ನಂಬಿಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಯೌವನಸ್ಥರೇ ಎಚ್ಚರ ಅಂತ ಹೇಳುವಂಥದ್ದು ಇದು ಸ್ವಲ್ಪ ದಿವಸ ನಡೀತದೆ. ಆ ಒಂದು ವಿಷಯವನ್ನು ದೇವರು ಇವತ್ತು ನನ್ನ ಮೂಲಕ ನಿಮಗೆ ತಿಳಿಯಪಡಿಸ್ತಾ ಇದ್ದಾರೆ. ಇದು ಆಗಲೇ ಹೇಳಿದಾಗೆ ನಾನು ಬುದ್ಧಿವಂತನಲ್ಲ, ಪಟ್ಟಂತ ಅನುಭವ, ಅದನ್ನು ಇವತ್ತು ಈ ಬೈಬಲ್ ಮೂಲಕ ತಿಳಿಸುವಂಥದ್ದು, ಬೈಬಲನ್ನು ಆಧಾರವಾಗಿ ಇಟ್ಟುಕೊಂಡು ಹೇಳುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ದಯವಿಟ್ಟು ಹಿರಿಯರು ಮತ್ತು ತಂದೆ ತಾಯಿಗಳು, ಒಳ್ಳೆ ತಂದೆ ತಾಯಿಗಳಾದರೆ ಅದು ಮುಂದೆ ಅದು ಜೀವಿಸ್ಬೋದು, ಅದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಆಮೇಲೆ ತಂದೆ ತಾಯಿಗಳ ಒಳ್ಳೆ ಮಾರ್ಗದಲ್ಲಿ ಮಕ್ಕಳನ್ನು ನಡೆಸ್ತಾರೆ. ಚಿಕ್ಕಂದಿನಿಂದಲೇ ದೇವರ ವಿಷಯವನ್ನು ತಿಳಿಸ್ತಾ ಬರ್ತಾ ಎಚ್ಚರಿಸ್ತಾರೆ, ಮಾತನ್ನು ಕೇಳಲೇಬೇಕು. ಅಥವಾ ಒಂದೊಂದು ಹಿರಿಯರ ಮೂಲಕವೂ ಕೂಡ ದೇವರು ತಿಳಿಸ್ಬಹುದು. ನೋಡಿಯಪ್ಪ, ಇದು ಸರಿ, ಇದು ತಪ್ಪು, ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು, ಇಂಥದ್ದು ಕುಡಿಬೇಕು, ಇಂಥದ್ದು ಕುಡಿಬಾರ್ದು, ಇಂಥದ್ದು ತಿನ್ನಬೇಕು, ಇಂಥದ್ದು ತಿನ್ನಬಾರ್ದು, ಇಂಥವರ ಸಂಗಡ ಸೇರಬಾರ್ದು, ಈ ರೀತಿಯಲ್ಲಿ ನಡೆಯುವಂಥ ಒಳ್ಳೆ ಬುದ್ಧಿವಾದ ದೇವರೇ ಹೇಳಿಸುವಂಥದ್ದು. ಹಾಗೆ ದೇವರು ಯಾರನ್ನು ಆದುಕೊಳ್ತಾರೆ ಅವರ ಮುಖಾಂತರ ಅವರು ಗದರಿಸ್ತಾರೆ, ಬೈತಾರೆ, ಖಂಡಿಸ್ತಾರೆ. ಅದು ಒಳ್ಳೆಯದಕ್ಕೆ ಅಂತೇಳಿ ತಿಳ್ಕೊಳ್ಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದರೆ ಮಾತ್ರ ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದು. ಯೌವನದ ಒಂದು ಪ್ರಾಯ ಕೂಡ ಯಾವಾಗಲೂ ಶಾಶ್ವತವಾಗಿ ಇರುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಆಶೀರ್ವಾದವನ್ನು ಈ ಭೂಲೋಕದಲ್ಲಿ ಜೀವಿಸುವಾಗಲೂ, ಸತ್ತ ಮೇಲೆ ನಮ್ಮ ಆತ್ಮ ದೇವರ ಬಳಿಗೆ ಹೋಗಬೇಕಾದರೂ ಕೂಡ ಯೌವನದಲ್ಲಿ ಬಹಳ ಎಚ್ಚರ. ಈಗಲೇ ತಿಳಿಸಿದ್ದಾಗೆ ಅದನ್ನು ಮುಂದೆ ಕೂಡ ತಿಳಿಸುವನಾಗಿದ್ದೇನೆ. ಇದು ಬೈಬಲನ್ನು ಆಧಾರವಾಗಿ ಇಟ್ಟುಕೊಂಡು ಹೇಳುವಂಥದ್ದು. ಆಗ ಬೈಬಲನ್ನೇ ಯಾಕೆ ಆಧಾರವಾಗಿ ಇಟ್ಟುಕೊಂಡು ಹೇಳುವುದಾದರೆ ಕೇಳ್ಬೋದಾಗ, ನೀವೊಂದು ಹಿಂದೂ ಅಲ್ಲ, ಯಾಕೆ ಏನೋ ಮತಾಂತರ ಕೊಡ್ಸೋಕ್ಕೆ ಬರ್ತಾರೋ, ಕ್ರಿಶ್ಚಿಯನ್ಗಳ ಬಗ್ಗೆ ಹೇಳೋಕ್ಕೆ ಬರ್ತೀರಿ ಅಂತ ಖಂಡಿತವಾಗಿ ತಪ್ಪು ತಿಳ್ಕೊಳ್ಬೇಡಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರ ವಿಚಾರವನ್ನು ಈಗ ನಾನು ಹೇಳುವನಾಗಿದ್ದೇನೆ. ಇದನ್ನು ಹಿಂದೆ ಕೂಡ ನಾನು ತಿಳಿಸಿದ್ದೇನೆ. ಮತ್ತೊಮ್ಮೆ ವಿವರವಾಗಿ ತಿಳಿಸುವ ಹಾಗೆ ದೇವರು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹೀಗೆ ನಾನು ಕೂಡ ಆಗಲೇ ಹೇಳಿದಾಗೆ, ನಾನು ಕೂಡ ಈ ರೀತಿ ಆದಾಗ ಬಹಳ ಗರ್ವಿಷ್ಠ, ಅಹಂಕಾರಿ ಆದಾಗ, ಮದುವೆ ಆದ ಹೆಂಡತಿ ಆದರೂ ಮಕ್ಕಳಾದರೂ ಬಹಳ ಗರ್ವಿಷ್ಠನಾಗಿದ್ದೆ. ಆದರೆ ಸತ್ಯವನ್ನು ಮಾತ್ರ ಹಿಡಿದು ನಡೀತಾ ಇದೆ. ಅನ್ಯಾಯ ಎಂಬುದು ನನಗೆ ಸಹಿಸಕ್ಕೆ ಆಗ್ತಿತ್ತಿಲ್ಲ. ತಪ್ಪಾದರೆ ತಪ್ಪೇ. ಇದಕ್ಕಾಗಿ ಬಹಳ ಜನರಲ್ಲಿ ಶಿಕ್ಷೆಯನ್ನು ಕೂಡ, ಅಂದರೆ ಮಾತಿನ ಮೂಲಕ ಶಿಕ್ಷೆಯನ್ನು ಅನುಭವಿಸಿದೆ. ನಾನು ಯಾರಿಗೂ ಆಗ್ತಿರಲಿಲ್ಲ. ಹಾಗೆ ಕೆಲವರಿಗೆ ಬಹಳ ಹಿಂಸೆಯನ್ನು ಕೂಡ ಕೊಟ್ಟವನು ಆಗಿದ್ದೆ ನಾನು. ಆದರೆ ಈ ಒಂದು ವಿಚಾರದಲ್ಲಿ ಏನಾಯಿತು, ನನಗೆ ಸಾಧಾರಣ ಒಂದು 35ನೇ ವರ್ಷದಿಂದಲ್ಲ, 30ನೇ ವರ್ಷದಿಂದಲೂ ಒಂದು 10 ವರ್ಷ ಈ ಶಿಕ್ಷೆಯನ್ನು ನಾನು ಬಹಳ ಅನುಭವಿಸಿದೆ. ಇದಕ್ಕಾಗಿ ಏನಾಯಿತು, ಬಹಳ ಗೊತ್ತಿದೆ ನಮ್ಮ ಹಿಂದೂಗಳು ಏನು ಮಾಡ್ತೀವಿ ಅಂತ. ಆ ಕಲ್ಲು ಈ ಕಲ್ಲು, ಪೂಜೆ ಪುಸ್ಕರ, ಮಾಯ ಮಂತ್ರ, ದೆವ್ವ ಹಿಡಿದವರ ಹತ್ರ ಹೋಗೋದು, ಬ್ರಾಹ್ಮಣರ ಹತ್ರ ಹೋಗೋದು, ಮಠಾಧೀಶ್ವರ ಹತ್ರ ಹೋಗೋದು, ಆ ದೇವಸ್ಥಾನ ಹತ್ರ ಹೋಗೋದು, ಅಲ್ಲಿಯಷ್ಟು ದುಡ್ಡು ಕೊಡೋದು, ಇಲ್ಲಿಷ್ಟು ದುಡ್ಡು ಕೊಡೋದು, ಈ ರೀತಿ ಎಲ್ಲ ಮಾಡಿ ಬೇಕಾದಷ್ಟು ಹಣ ಖರ್ಚು ಮಾಡಿ ಇದರಿಂದ ಹೊರಬರಲು ಸಾಧ್ಯವಾಗಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಕಡೆಗಾಯಿತು, ನನ್ನಿಂದಾಗಿ ಯಾಕೆಪ್ಪ ನನ್ನ ಹೆಂಡತಿ ಮಕ್ಕಳಿಗೆ ಈ ರೀತಿ ಕಷ್ಟ ಸಂಕಟ ದುಃಖಗಳು, ಇತರರಿಗೂ ಕೂಡ ನನ್ನಿಂದಾಗಿ ಬಹಳ ಒಂದು ನೋವು ಕೊಡ್ತಾ ಇದ್ದೇನಲ್ಲಪ್ಪ, ನಾನು ಇನ್ನು ಸಾಯ್ತೇನೆ, ಬದುಕಿ ಪ್ರಯೋಜನ ಇಲ್ಲ ಅಂಥೇಳಿ ಒಟ್ಟು 3 ಸಲ ಆತ್ಮಹತ್ಯೆಗೆ ನಾನು ಪ್ರಯತ್ನ ಪಟ್ಟೆ. ಮೊದಲಾಗಿ ಒಂದು ಹಗ್ಗ ಹಾಕೊಂಡು ಮರಕ್ಕೆ ನೇಣು ಹಾಕೊಳ್ಳಲು ಹೋದೆ. ಆವಾಗ ಅಲ್ಲಿ ಹೋಗಿ ಮರವನ್ನು ನೋಡಿ, ನಾನು ಯಾಕೆ ಸಾಯಬೇಕು, ಎಷ್ಟೋ ಜನ ಬದುಕ್ತಾ ಇದ್ದಾರಲ್ಲಪ್ಪ, ನನಗೇನು ಹುಚ್ಚು ಹಿಡಿದಿದೆಯಾ ಅಂತ ವಾಪಸ್ ಬಂದೆ. ಇದು ಯಾರಿಗೂ ನನ್ನ ಹೆಂಡತಿ ಮಕ್ಕಳಿಗೆ ಕೂಡ ಗೊತ್ತಿಲ್ಲ. ಎರಡನೇದಾಗಿ ಏನಾಯ್ತಪ್ಪ ಅಂದರೆ, ಸಂಪೂರ್ಣವಾಗಿ ಮದ್ಯಪಾನವನ್ನು ಮಾಡಿ, ಏನಾದರೂ ಮಾಡಿ ನಾನು ಸಾಯಲೇಬೇಕು ಅಂತ ಮದ್ಯಪಾನ ಮಾಡಿ 100 ಗ್ರಾಮ್ಸ್, ಆಗ ಪಾಲಿಡಾಲ್ ಎಂಬ ಒಂದು ಮೆಟಾಸಿಡ್ ಔಷಧಿ, ಪಾಲಿಡಾಲ್ ಅಂತ ಒಂದು ವಿಷಕಾರಿ ಔಷಧಿ ಬರ್ತಾ ಇತ್ತು, ಅದನ್ನು
ಕುಡಿಬೇಕು ಅಂತೇಳಿ ತಂದು ಮನೆಯೊಳಗಿಟ್ಟಾಗ ಅದು ಕೂಡ ಅವತ್ತು ಏನಾಯಿತು, ಕುಡಿಬೇಕು ಅಂತೇಳಿ ಗಾಜಿನ ಗ್ಲಾಸಿಗೆ ಹೊಯ್ದು ಕುಡಿಬೇಕು ಅಂತ ಯೋಚನೆ ಮಾಡಿದಾಗ ಹೆಂಡತಿ ಮಕ್ಕಳು ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರು. ಆವಾಗ ಅಯ್ಯೋ, ನಾನು ಹೆಂಡತಿ ಮಕ್ಕಳನ್ನ ಯಾವಾಗ ನೋಡೋದು, ಅವ್ರು ಬಂದ ಮೇಲೆ ಕುಡಿತೇನೆ ಅಂತಲೇ ಮಂಚದ ಕೆಳಗೆ ಅದನ್ನು ಇಟ್ಟೆ. ಪಕ್ಕದ ಮನೆಗೆ ಹೋಗಿ ಮಾತನಾಡಿ ಬರಬೇಕಾದ್ರೆ ಹೆಂಡತಿ ಮಕ್ಕಳು ಬಂದು ನೋಡಿದಾಗ ಇಲ್ಲಿ ವಾಸನೆ ಬರ್ತದೆ, ಔಷಧಿ ಕಾಣ್ತದೆ. ನನಗೆ ಗೊತ್ತಿಲ್ಲದೆ ಪಕ್ಕದ ಮನೆ ಸಹೋದರನನ್ನು ಮನೆಗೆ ಕರೆಸಿದ್ರು. ಅವತ್ತು ಅವರ ಮನೆಗೆ ತಗೊಂಡೋಗಿ ನನ್ನ ಮಲಗಿಸಿಕೊಂಡ್ರು. 2ನೇ ಸಲ ಹಾಗೆ ಆಯಿತು. 3ನೇ ಸಲ ಹೋಗಿ ಹರಿಯುವ ಮಳೆಗಾಲದಲ್ಲಿ ಹೊಳೆಗೆ ಹಾರಿ, ಅಂದರೆ ನದಿಗೆ ಹಾರಿ, ನಾನು ಮಳೆಗಾಲದಲ್ಲಿ ಬಹಳ ನೀರು ಬರ್ತಾ ಇತ್ತು, ನಾನು ಹಾರಲೇಬೇಕು ಅಂತ ತೀರ್ಮಾನ ಮಾಡಿದ್ದೆ. ಹಾಗೆ ಹೋಗಿ ಅಲ್ಲಿ ನಿಲ್ಲುವಾಗ ಇದು ನನ್ನ ಹೆಂಡತಿ ಮಕ್ಕಳು ನೋಡಿ ಆಗುಳ ಪಕ್ಕದ ಮನೆ ಸಹೋದರನ ಕರೆಸಿ ನನ್ನನ್ನು ಬಂದು ಹಿಡಿದು ತಗೊಂಡು ಹೋಗಿದ್ದ. ಅಲ್ಲಿಂದ ಹಿಡಿದು ಎಳ್ಕೊಂಡು ಹೋದ್ರು. ಅವರು ಇನ್ನು 1 ನಿಮಿಷ ಆಗಿದ್ರೆ ನಾನು ಹಾರಿಬಿಡ್ತಿದ್ನ ಏನೋ, ನೀರಲ್ಲಿ ಕೊಚ್ಚಿ ಹೋಗ್ಬಿಡ್ತಿದ್ನೋ ಏನೋ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಶಿಕ್ಷೆಯನ್ನು ಕೂಡ ನಾನು ಬಹಳ ಅನುಭವಿಸಿದೆ. ಇದರ ಒಂದು ಪರಿಹಾರಕ್ಕೋಸ್ಕರ ಆಗಲೇ ಹೇಳಿದ ಹಾಗೆ ನಮ್ಮ ಹಿಂದೂಗಳು ಏನೇನು ಮಾಡ್ತೀವೋ, ಏನೇನು ಮಾಡಿದ್ರು, ಒಬ್ಬೊಬ್ಬರ ಮೈಯಲ್ಲಿ ಬೆಳ್ಳಿ ತಾತಿಗಳು, ತಗಡುಗಳು, ಪೂಜೆ ಪುಸ್ಕಾರ ಏನೆಲ್ಲ ಬಹಳ ಖರ್ಚು ಮಾಡಿ 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 ಏನು ಮಾಡಿದ್ರು ಉಪಕಾರ ಆಗಲೇ ಇಲ್ಲ. ನನ್ನ ಸಹೋದರ ಸಹೋದರಿಯರೇ, ಇದು 1995ನೇ ಇಸವಿಯಲ್ಲಿ ನಡೆದಂತಹ ಘಟನೆಗಳು. ಈ ವಿಚಾರಗಳೆಲ್ಲ 94, 95ರಲ್ಲಿ. ಆವಾಗ ಒಂದೇ ಸಲ ನಾನು ಅದಾಗ ಕ್ರೈಸ್ತ ವಿರೋಧಿ RSSನ ಒಂದು ಪಂಗಡದವನು ಕೂಡ ನಾನು ಆಗಿದ್ದೆ. ಅಂದರೆ ಕ್ರೈಸ್ತರಿಗೆ, ಮುಸ್ಲಿಮ್ಸ್ ಅವರಿಗೆ ತೊಂದರೆ ಕೊಡೋವನು ಆಗಿದ್ದೆ. ಆದರೂ ಒಂದು ಸ್ನೇಹಿತರು, ಒಂದು ಕ್ರೈಸ್ತ ಕುಟುಂಬದ ಸ್ನೇಹಿತರು ನನ್ನ ಬಹಳ ಆಪ್ತ ಸ್ನೇಹಿತರಾಗಿದ್ದರು. ಒಂದು ಸಲ ಏನಾಯಿತು, ಈ ಸಹೋದರರು ಏನು ಮಾಡಿದರು, ನಾನು ವಿಷಕಾರಿ ಕೂಡ ಸಾಯಬೇಕು ಅಂತ ಹೇಳಿದಂಥ ಯೋಚನೆ ಆ ದಿವಸ ಪಕ್ಕದ ಮನೆಯವರು ಕರ್ಕೊಂಡೋಗಿ ನಾನು ಅವರ ಮನೆಯಲ್ಲಿ ಮಲಗಿಸಿದ್ರು. ಆವಾಗ ಅಲ್ಲಿ ಆ ರಾತ್ರಿ ಏನಾಗಿತ್ತು, ನನ್ನ ಸಣ್ಣ ಮಗಳಿಗೆ ಒಂದು ಕ್ರೈಸ್ತರ ಒಂದು ಕನಸು ಬಿದ್ದಿದೆ. ನಿನ್ನ ಅಪ್ಪ ನೆನ್ನೆ ಮದ್ದು ಕುಡಿದು ಸತ್ತು ಹೋಗ್ಬಿಡ್ತಿದ್ದ, ಅದನ್ನು ನಾನು ಮಂಚದ ಕೆಳಗೆ ಇಡಿಸಿದ್ದೇನೆ ಅಂತೇಳಿ. ಮಾರನೇ ದಿವಸ ಬೆಳಿಗ್ಗೆ ನಾನು ಅವರಲ್ಲಿಂದ ಬರುವಾಗ ಮಗಳು ಹೇಳ್ತಾಳೆ, ಅಪ್ಪ ನನಗೆ ನೆನ್ನೆ ಇಂಥ ಒಂದು ಕನಸು ಬಿತ್ತು, ಏನು ಅಂತ ಗೊತ್ತಿಲ್ಲ, ಇಂಥವರು ಒಂದು ಕನಸಿನಲ್ಲಿ ಬಂದು ಹೇಳಿದ್ರು ಅಂತೇಳಿ. ಆಗ ತಕ್ಷಣ ಹತ್ತಿರದ ಒಂದು ಚರ್ಚಿಗೆ ಹೋದೆ. ಅಲ್ಲಿ ಅವರು ಇರಲಿಲ್ಲ. ಪಕ್ಕದ ನಮ್ಮ ಸ್ನೇಹಿತರಿಗೆ ವಿಷಯವನ್ನು ತಿಳಿಸಿದೆ. ಅವರು ಕ್ರಿಶ್ಚಿಯನ್ಗಳು. ಅವರು ಹೇಳಿದರು, ಅಣ್ಣ ಈ ವಿಷಯವನ್ನು ನಿಮಗೆ ಮೊದಲೇ ಹೇಳಬೇಕು ಅಂತಿದ್ದೆ, ಆದರೆ ನೀವು ನಮ್ಮನ್ನು ಏನು ಮಾಡ್ತೀರಂತ ಗೊತ್ತಿಲ್ಲ. ನಿಮಗದು ಒಳ್ಳೆ ಸಮಯ ಬಂದಿದೆ, ಖಂಡಿತವಾಗಿ ಹಿಂದೆ ಮುಂದೆ ನೋಡಬೇಡಿ. ನೋಡಿ, ಕೇರಳದಲ್ಲಿ ಇಂಥ ಕಡೆಗೆ ಒಂದು ಚರ್ಚ್ ಇದೆ, ನಾನು ಅಲ್ಲಿದ್ದ ವಿಳಾಸವನ್ನು ತೆಗೆದುಕೊಡ್ತೇನೆ. ನೀವು ಹೋಗಿ 1 ವಾರ ಅಲ್ಲಿ ಪ್ರಾರ್ಥನಾ ಕೂಟದಲ್ಲಿ ಬೋಧನೆಯಲ್ಲಿ ಭಾಗವಹಿಸಿ, ನಿಮಗೆ ಎಲ್ಲವೂ ಗೊತ್ತಾಗ್ತದೆ. ಸರಿ ಆದರೆ ನಿಮಗೆ ಅಲ್ಲಿ ಸರಿ ಆಗ್ಬೋದು, ಇಲ್ಲದಿದ್ದರೆ ಖಂಡಿತವಾಗಿ ಅಲ್ಲಿ ಸರಿ ಆಗುವುದಿಲ್ಲ ಎಂಬ ಒಂದು ಮಾತನ್ನು ಅವರು ಹೇಳಿದರು. ಆ ದಿವಸ ಅಂದರೆ 1995ನೇ ಇಸವಿ ಅಕ್ಟೋಬರ್ ತಿಂಗಳಲ್ಲಿ ಇದು ನಡೆದಂಥ ವಿಷಯಗಳು. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನಿಮ್ಮ ಪರವಾಗಿ ಸಾಕ್ಷಿ ನುಡಿಯಲು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯದಂತೆ ವಿಧೇಯರಾಗಿ ನಿಮ್ಮ ಮೇಲೆ ಭರವಸೆ ಇಟ್ಟು ಜೀವಿಸಿ ಆಶೀರ್ವಾದ ಹೊಂದಿಕೊಳ್ಳಲಿ. ಹಾಗೆ ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸಲಿ. ಹಾಗೂ ಯೌವನಸ್ಥರಾದ ಹುಡುಗರು ಹುಡುಗಿಯರು ಕೂಡ ನಿಮ್ಮನ್ನು ತಿಳಿದು ನಂಬಿ ಆಶೀರ್ವಾದ ಹೊಂದಲಿ. ನಿಮ್ಮ ಕೃಪೆ ಸಹಾಯಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಹಾಗೆ ಈ ಎಲ್ಲ ಈ ಸಾಕ್ಷಿಯನ್ನು ನನ್ನ ಮೂಲಕ ನೀವು ಅವರಿಗೆ ಮತ್ತೊಮ್ಮೆ ತಿಳಿಯಪಡಿಸುವುದಕ್ಕಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮ್ಮನ್ನು ಕೂಡ ದೇವರು ಇದನ್ನು ಕೇಳಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ದೇವರ ಬಳಿಗೆ ತಿರುಗಿ ಆಶೀರ್ವಾದವನ್ನು ಹೊಂದಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಲೆಂದು ದೇವರಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ಆಮೇನ್.